ಟೈಮಲ್ಲಿ ನಾವು ಕಳಶ ಸ್ಥಾಪನೆ ಮಾಡಿದರೆ ಸಿಕ್ಕಾಪಟ್ಟೆ ಯೋಗ, ಅದೃಷ್ಟ. ಆ ಟೈಮು ಮುಖ್ಯ ಆಗಿರುತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ಮಾಡ್ತಿರ್ತೀವಿ, 2-3 ದಿನಗಳಿಂದ ಎಲ್ಲ ತಯಾರಿ ಮಾಡ್ಕೊಳ್ತೀವಿ, ಹಬ್ಬದ ತಯಾರಿ ಎಲ್ಲ ಮಾಡ್ಕೊಂಡಿರ್ತೀವಿ. ಆ ಒಂದು ಟೈಮ್ನ ಪಾಲಿಸ್ಬೇಕು ಅಂತ ಹೇಳ್ತೀನಿ. ಸೊ ಆ ಟೈಮ್ ಬಂದು 8 ಗಂಟೆ 50 ನಿಮಿಷದಿಂದ 9 ಗಂಟೆ 50 ನಿಮಿಷ ಆಗಿರ್ಬೋದು, 10 ಗಂಟೆ 10 ನಿಮಿಷ ಆಗಿರ್ಬೋದು, ಇಷ್ಟರೊಳಗಡೆ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಸೊ ಹಾಗೆ ಗುರುಗಳೇ, ಈ ಕಳಸವನ್ನು ಇಡ್ತಾರೆ, ಲಕ್ಷ್ಮೀ ವ್ರತವನ್ನು ಆರಂಭಿಸ್ತಾರೆ ಅಂದ ತಕ್ಷಣ ಅದಕ್ಕೆ ಆದಂಥ ಒಂದು ಪ್ರೋಟೋಕಾಲ್. ಸೊ ಬೆಳಗ್ಗೆ ಏಳಬೇಕು, ಈ ಕಳಸ ಇಡಬೇಕಾದ್ರೂ ಅದಕ್ಕೆ ಆದಂಥ ಕ್ರಮ ಇದೆ. ಸೊ ಆ ಕ್ರಮವನ್ನು ತಾವು ಹೇಳ್ತಾ ಹೋಗೋದಾದರೆ ಯಾವ ಕ್ರಮವನ್ನು ಪಾಲಿಸಬೇಕು? ಬಹಳ ವಿಶೇಷವಾದಂತಹ ಒಂದು ಪ್ರಶ್ನೆಯನ್ನು ಕೇಳಿದಿರಿ. ಕಲಶದ ಸ್ಥಾಪನೆಗೆ ಯಾವ ವಿಧಾನವನ್ನು ಪಾಲಿಸಬೇಕು ಅಂಥೇಳಿ ಸಹೋದರಿ ಒಳ್ಳೆಯ ಸಮಯವನ್ನು ಹೇಳಿದ್ದಾರೆ. ಸಮಯದ ಜೊತೆಗೆ ಮುಂಚೆನೇ ಕಲಶವನ್ನು ಎಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತಂದರೆ, ಬಹಳ ಮುಖ್ಯವಾಗಿ ಅವರವರ ಶಕ್ತಿಗೆ ಭಕ್ತಿ ಪ್ರಧಾನ, ಭಕ್ತಿ ಭಾವ ಪ್ರಧಾನ. ಶಕ್ತಿಗೆ ತಾಮ್ರದ ಕಲಶ ಇಡ್ಬೋದು, ಬೆಳ್ಳಿಯ ಕಲಶ ಇಡ್ಬೋದು, ಚಿನ್ನದ ಕಲಶ ಇಡ್ಬೋದು, ಕಂಚಿನ ಕಲಶ ಇಡ್ಬೋದು ಅವರವರ ಶಕ್ತಿಗೆ. ಕಬ್ಬಿಣ, ಸ್ಟೀಲ್ ಇದನ್ನು ಇಡಬಾರ್ದು ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಮೊದಲು ಎಲ್ಲ ಪದಾರ್ಥಗಳನ್ನು ಸಿದ್ಧ ಮಾಡಿಕೊಂಡಿರಬೇಕು. ಎಲ್ಲ ಯಾವ ದಿಕ್ಕಿನಲ್ಲಿ ನಾವು ದೇವಿಯನ್ನು ಕೂರಿಸ್ತೀವಿ, ನಾವು ಯಾವ ದಿಕ್ಕಿಗೆ ಕೂತ್ಕೋಬೇಕು ಅಂಥೇಳಿ ಎಲ್ಲ ಮುಂಚಿತವಾಗಿ ನಿರ್ಧಾರ ಮಾಡಿಕೊಂಡು, ಯಾವ ದಿಕ್ಕಿನಲ್ಲಿ ಕೂತ್ರೆ ಒಳ್ಳೆಯದು, ಯಾವ ದಿಕ್ಕಿನಲ್ಲಿ ಕೂರಿಸಿದ್ರೆ ಒಳ್ಳೆಯದು. ದೇವಿಯನ್ನು ಉತ್ತರಾಭಿಮುಖವಾಗಿ ಇಟ್ಟು ನಾವು ಪೂರ್ವಾಭಿಮುಖವಾಗಿ ಕೂತು ಮಾಡ್ಬೋದು. ಅಥವಾ ದೇವಿಯನ್ನು ಪೂರ್ವಾಭಿಮುಖವಾಗಿ ಇಟ್ಟು ನಾವು ಉತ್ತರಾಭಿಮುಖವಾಗಿ ಕೂರ್ಬೋದು. ಉತ್ತರಾಭಿಮುಖವಾಗಿ ನಾವು ಕೂತ್ರೆ ಸಂಪತ್ ಸಿದ್ಧಿ, ಪೂರ್ವ ಅಭಿಮುಖವಾಗಿ ನಾವು ಕೂತ್ರೆ ಧರ್ಮಸಿದ್ಧಿ. ಇದು ಶಾಸ್ತ್ರ ಹೇಳಿರುವಂಥದ್ದು. ದೇವಿಯ ಕಲಶ ಸ್ಥಾಪನೆಯನ್ನು ಉತ್ತರಾಭಿಮುಖವಾಗಿ ಇಡ್ಬೋದು ನಾವು, ಅಥವಾ ಪೂರ್ವಾಭಿಮುಖವಾಗಾದರೂ ಇಡ್ಬೋದು. ಪ್ರಧಾನವಾಗಿ ಪೂರ್ವಾಭಿಮುಖವಾಗಿ ಇಟ್ಟು ನಾವು ಉತ್ತರಾಭಿಮುಖವಾಗಿ ಕೂತು, ಅಂದರೆ ಪೂಜೆ ಮಾಡುವಂಥ ಯಾರು ಸೌಭಾಗ್ಯವತಿ ಇರ್ತಾರೆ ಅವರು, ಇದು ವರಮಹಾಲಕ್ಷ್ಮಿ ಆದ್ದರಿಂದ ವಿಶೇಷವಾಗಿ ಹೆಣ್ಮಕ್ಕಳಿಗೆ, ವಿಶೇಷವಾಗಿ ಗೃಹಿಣಿ ಲಕ್ಷ್ಮೀ ಆರಾಧನೆ ಸುಮಂಗಲಿಯರು ಮಾಡುವಂಥದ್ದು ವಿಶೇಷವಾಗಿ. ಅದರಿಂದ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತು ಮಾಡೋದು. ಕಲಶದಲ್ಲಿ ಏನೆಲ್ಲ ವಿಶೇಷತೆಗಳನ್ನು ನಾವು ಪಾಲಿಸಬೇಕು ಅಂತಂದರೆ, ಆ ಕಲಶಕ್ಕೆ ಅಲಂಕಾರವನ್ನು ಮಾಡಲಿಕ್ಕೆ ಮುಂಚೆ ಆ ಕಲಶದ ಒಳಗಡೆ ಅವರವರ ಕುಟುಂಬದಲ್ಲಿ ತಾಯಿ ಪೂಜೆ ಮಾಡ್ತಾ ಬಂದಿರೋದನ್ನು ಮಗಳು ನೋಡಿರ್ತಾರೆ. ಮದುವೆ ಆದ ನಂತರ ಅತ್ತೆ ಮನೆಯಲ್ಲಿ ಈ ಪೂಜೆಯನ್ನು ಆಚರಿಸೋದಿರುತ್ತೆ. ಕಲಶದೊಳಕ್ಕೆ ತಾಯಿ ಯಾವ ರೀತಿ ಪದ್ಧತಿಯನ್ನು ಮಾಡ್ತಿದ್ರು ಅದನ್ನು ಅಲ್ಲಿ ಮಾಡೋಣ ಅಂಥೇಳಿ ಯೋಚನೆ ಮಾಡ್ತಾರೆ. ಆಗ ಆ ಯೋಚನೆಗೆ ಇನ್ನು ಸ್ವಲ್ಪ ಅತ್ತೆಯ ಜೊತೆ ಬಹಳ ಪ್ರೇಮದಿಂದ ಈ ವಿಷಯವನ್ನು ಮುಂಚೆನೇ ಮಾತಾಡಿಕೊಂಡು, ಇಲ್ಲಿನ ಪದ್ಧತಿ ಹೇಗೆ ಅಂಥೇಳಿ ಕೇಳಿ ತಿಳ್ಕೊಂಡು, ಆ ಕಲಶದೊಳಗೆ ಗಂಗೆಯನ್ನು ಹಾಕಿ ನೀವು ಮಾಡ್ತಿದ್ರ ಅಥವಾ ಧಾನ್ಯವನ್ನು ಹಾಕಿ ನೀವು ಮಾಡ್ತಿದ್ರ. ವ್ರತಕಲ್ಪದಲ್ಲಿ ಬಹಳ ವಿಶೇಷವಾಗಿ ವರಮಹಾಲಕ್ಷ್ಮಿಗೆ ಕಲಶದೊಳಗಡೆ ಅವರವರ ಸಂಪ್ರದಾಯದಂತೆ ಧಾನ್ಯವನ್ನು ಹಾಕಿ, ಪಂಚಫಲವನ್ನು ಹಾಕಿ, ಪಂಚಪಲ್ವಗಳು ಅಂದರೆ ಪವಿತ್ರ ವೃಕ್ಷಗಳ ಕುಡಿಗಳು, ಪಂಚಪಲ್ವಗಳನ್ನು ಹಾಕಿ ಅದರಲ್ಲಿ ಎಲ್ಲವನ್ನೂ ಹಾಕಿ, ಅದರ ಮೇಲುಗಡೆ ಮಾವಿನ ಸೊಪ್ಪು ಬಹಳ ವಿಶೇಷವಾಗಿ ಅದನ್ನು ಶುದ್ಧಿ ಮಾಡಿ, ಅದರ ಮೇಲೆ ತೆಂಗಿನಕಾಯಿಯನ್ನಿಟ್ಟು, ಆ ತೆಂಗಿನಕಾಯಿಗೆ ವಿಶೇಷವಾಗಿ ಅರಿಶಿಣದಿಂದ ಅದನ್ನು ಅಲಂಕರಿಸಿ ಮತ್ತು ಕುಂಕುಮವನ್ನು ಇಟ್ಟು ಅಲಂಕರಿಸಿ, ಈ ಕಲಶವನ್ನು ಒಂದು ತಟ್ಟೆಯ ಕೆಳಗಡೆ ತಟ್ಟೆಯ ಮೇಲೆ ಹಕ್ಕಿ ಹಾಕಿಟ್ಕೊಂಡು ಅದರ ಮೇಲ್ಗಡೆ ಈ ಕಲಶವನ್ನಿಟ್ಟು, ಅದಕ್ಕೆ ಹಿಂದುಗಡೆ ಬಹಳ ಭಕ್ತಿ ಭಾವ ರೂಪವೆಲ್ಲವೂ ಬೇಕು ಅಂಥೇಳಿ ನಾವು ಭವ್ಯವಾದಂತಹ ಒಂದು ದಿವ್ಯವಾದಂತಹ ಒಂದು ಪಟವನ್ನು ಇಡಬಹುದು. ಆ ಚಿತ್ರಪಟವನ್ನು ನಮಗೆ ಕಾಣ್ತಾ ಇರುತ್ತೆ, ಕಲಶವೂ ಕಾಣ್ತಾ ಇರುತ್ತೆ. ಅದಕ್ಕೆ ಮುಂದೆ ನಾವು ಅಭಿಷೇಕ ಮಾಡಲಿಕ್ಕೆ ಒಂದು ಚಿಕ್ಕ ವಿಗ್ರಹವನ್ನು ಇಟ್ಕೋಬೋದು. ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಬೇಕಾಗಿರುವಂತಹ ಹಣ್ಣುಗಳು, ಹೂಗಳು,
ಗೆಜ್ಜೆ ವಸ್ತ್ರಗಳು, ಕೆಂಪು ನೀರು ಆರತಿ, ದೀಪಗಳು, ಲಕ್ಷ್ಮೀ ದೀಪ, 5 ಮುಖಗಳು ಉಳ್ಳಂತಹ ದೀಪ, 5 ಕಡೆಯೂ ಬತ್ತಿ ಹಾಕುವಂಥದ್ದು, ಇವೆಲ್ಲವನ್ನು ಇಟ್ಟು ಏನು ಕಲಶ ಕೂರಿಸ್ತೀವಲ್ಲ, ಆ ಕಲಶದ ಕೆಳಗಡೆ ಒಂದು ತಟ್ಟೆ ಇಟ್ಟಿರ್ತೀವಿ, ಅದರಲ್ಲಿ ಅಕ್ಕಿ ಇಟ್ಟಿರ್ತೀವಲ್ಲ, ಆ ತಟ್ಟೆಯ ಕೆಳಗಡೆ ಭಾಗದಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದೆ, ಗೋಮಯದಿಂದ ಅದನ್ನು ಶುದ್ಧಿ ಮಾಡಿರಬೇಕು ಆ ಜಾಗವನ್ನು ಅಂಥೇಳಿ. ಈಗ ಎಲ್ಲರೂ ಕೂಡ ಕೆಲವರು ಅದನ್ನು ಒಳ್ಳೆಯ ಒಂದು ಎತ್ತರವಾದಂತಹ ಸ್ಥಳದಲ್ಲಿ ಟೇಬಲ್ ಮೇಲಿಟ್ಟು ಅಲಂಕರಿಸಿ, ಆ ಟೇಬಲ್ ಅಂತಂದರೆ ವಿಶೇಷವಾಗಿ ಒಂದು ಗಂಧದ ಮರದಿಂದ ಮಾಡಿರುವಂತಹ ಒಂದು ಆಸನವನ್ನೇ ಸಿದ್ಧ ಮಾಡಿರ್ತಾರೆ ಕೆಲವರ ಮನೆಗಳಲ್ಲಿ. ಅದನ್ನಾದರೂ ಕೂಡ ಸ್ವಲ್ಪ ಗೋಮಯ ಹಾಕಿ ಅದನ್ನು ಶುದ್ಧಿ ಮಾಡಿ ಅಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ರಂಗೋಲಿಯಲ್ಲಿ, ರಂಗೋಲಿ ಅಂದ ತಕ್ಷಣ ಎಲ್ಲರೂ ಕೂಡ ಮಣ್ಣನ್ನೇ ಉಪಯೋಗಿಸೋದು ಈಗ ಅಭ್ಯಾಸ ಆಗಿಬಿಟ್ಟಿದೆ. ರಂಗೋಲಿಯಲ್ಲಿ ಮಣ್ಣನ್ನು, ಬಿಳಿ ಮಣ್ಣನ್ನು ಉಪಯೋಗಿಸುವಂಥದ್ದು ಮುಂಚೆ ಇರಲಿಲ್ಲ. ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದರಲ್ಲಿ ಬಹಳ ಸುಂದರವಾಗಿ ಒಂದು ಪದ್ಮವನ್ನು ಬರೆದು ಅದರ ಮೇಲೆ ತಟ್ಟೆ ಇಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಲಶವನ್ನಿಟ್ಟು, ಕಲಶದೊಳಗಡೆ ನಾವು ಈಗ ಏನು ಹೇಳಿದ್ವಿ, ಅಕ್ಕಿಯನ್ನು ಅಂದರೆ ಧಾನ್ಯವನ್ನು, ಪಲ್ವವನ್ನು, ಪಂಚಫಲಗಳನ್ನು ಹಾಕಿಟ್ಟು ಹಾಗೆ ಮಾಡಿ. ಮತ್ತು ಕೆಲವ್ರ ಮನೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಗಂಗೆಯನ್ನು ಹಾಕಿ ಆ ಗಂಗೆ ಒಳಗಡೆ ಅಷ್ಟಗಂಧವನ್ನು ಹಾಕ್ಬೋದು. ಅಷ್ಟಗಂಧ ಅಂತಂದರೆ ಯಾಲಕ್ಕಿ, ಜಾಜಿಕಾಯಿ, ಜಾಪತ್ರೆ ಮತ್ತು ಲವಂಗ ಇವೆಲ್ಲವನ್ನು ಪುಡಿ ಮಾಡಿ, ಪಚ್ಚಕರ್ಪೂರ ಇವೆಲ್ಲವನ್ನು ಹಾಕಿ ಅದರಲ್ಲಿ ತುಳಸಿ ದಳವನ್ನು ಹಾಕಿ ಅದರೊಳಗಡೆ ಅದರ ಮೇಲೆ ಕಲಶ, ತೆಂಗಿನಕಾಯಿ ಇಟ್ಟು ಮಾಡುವಂಥದ್ದು ವಿಧಾನ. ಇದು ಅವರ ಮನೆಯಲ್ಲಿ ಹೇಗೆ ಹಿರಿಯರು ಸಂಪ್ರದಾಯವನ್ನು ಆಚರಿಸ್ಕೊಂಡ್ಬಂದಿರ್ತಾರೋ ಹಾಗೆ ಮಾಡೋಣ ಅಂಥೇಳಿ ಹೆಣ್ಮಕ್ಕಳು ತವ್ರ ಮನೆಯಲ್ಲಿ ಏನು ಕಲ್ತಿರ್ತಾರೋ ಅದನ್ನು ಅತ್ತೆಯವ್ರ ಮನೆಯಲ್ಲಿ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಆದರೆ ಅತ್ತೆ ಮನೆಯಲ್ಲಿ ಏನು ಸಂಪ್ರದಾಯ ಇದೆ ಅದನ್ನು ತಿಳ್ಕೊಂಡು ಮಾಡೋದ್ರಿಂದ ಬಹಳ ಶ್ರೇಯಸ್ಸುಂಟಾಗುತ್ತೆ. ಪೂಜಾ ವಿಧಾನಗಳಲ್ಲಿ ತಾಯಿ ಮನೆಯಲ್ಲಿ ಏನು ಕಲ್ತಿರ್ತೀವೋ ಅದರ ಜೊತೆಗೆ ಇನ್ನೂ ವಿಶೇಷವಾಗಿ ಅತ್ತೆ ಮನೆಯಲ್ಲೂ ಕಲಿಯುವಂಥದ್ದಿರುತ್ತೆ. ಅಲ್ಲಿನ ಸಂಪ್ರದಾಯವನ್ನೇ ಪಾಲಿಸಬೇಕು ಅಂಥೇಳಿ ಧರ್ಮಶಾಸ್ತ್ರದ ಗ್ರಂಥದಲ್ಲಿ ಹೇಳುತ್ತೆ. ಹೀಗೆ ಕಲಶವನ್ನಿಟ್ಟು ಬಹಳ ಭಕ್ತಿಯಿಂದ ಷೋಡಶೋಪಚಾರ ಪೂಜೆಯನ್ನು, ಅಂದರೆ ವ್ರತಕಲ್ಪದಲ್ಲಿ ತಿಳಿಸಿರೋ ಹಾಗೆ ಷೋಡಶೋಪಚಾರ ಪೂಜೆಯನ್ನು ಒಳ್ಳೆಯ ವೇದ ವಿದ್ವಾಂಸರನ್ನು ಕರೆಸಿ, ಪುರೋಹಿತರನ್ನು ಕರೆಸಿ ಬಹಳ ಭಕ್ತಿ ಶ್ರದ್ಧೆಯಿಂದ ಅವರ ಮುಖಾಂತರ ಈ ವ್ರತವನ್ನು ಮಾಡಬಹುದು.